ಅಭಿ ನೋಡಿ ಫಸ್ಟು ಅಭಿ ರೈಡೇ ಬರಲ್ಲ. ಅಭಿ ನೋಡಿ ಬೈಕ್ ರೈಡೇ ಬರಲ್ಲ, ಇವತ್ತೇ ಫಸ್ಟ್ ಬಂದಿರೋದು. ಕ್ಯಾಂಪಿಂಗ್ ಕನ್ನಡಿಗ ಆದಮೇಲೆ ನಮ್ಮ ಜೊತೆ ಬರ್ತಾ ಇಲ್ಲ. ನನಗೆ ಬೇಜಾರಾಗ್ಬಿಟ್ಟಿದೆ, ಗಾಡಿ ಚೆನ್ನಾಗಿನೇ ಎಲ್ಲ ಮರಾಕ್ಬಿಟ್ಟೆ, ಬೈಕಲ್ಲಿ ಮಾರಿರಲಿಲ್ಲ. ಹಿಮ ಅವ್ರು ಬಿಡ್ತಾ ಇಲ್ಲ ಅನ್ಸುತ್ತೆ. ಯಾಕೆ ಹಿಮ ಅವ್ರು ನೀವೇನೇ ಬಿಡ್ತಾ ಇಲ್ಲ, ಬೈಕ್ ಅವ್ರ ಸವಾಸ ಎಲ್ಲ ಮಾಡಿಬಿಡಿ. ಸಿಸ್ಟರ್ ನೋಡಿ ಇದೇ ಕೆಲಸ ಮಾಡೋದು, ಗಿರಿಬಿ ಬಂದರೆ ಇದೇ ಕೆಲಸ ಮಾಡೋದು ಅಂತ ವಿಡಿಯೋ ಮಾಡ್ಕೊಂತೀವಿ. ಯಾವತ್ತೂ ತಪ್ಪಲ್ಲ. ಓ ವಾರೇ ವಾ, ಸೂಪರ್, ಎಂತ ಶಾಟ್, ಸೂಪರ್. ಓಹ್ ಇದು ಡಮ್ಮಿ ಅದಷ್ಟು. ಹಾಯ್ ಹಲೋ ನಮಸ್ಕಾರ ಶುಭೋದಯ ಎಲ್ಲರಿಗೂ. ಯಾಕರು ಇರ್ಗರು. ಓಕೆ, ಸೊ ನಾನಿವಾಗ ನಮ್ಮ ಕೆ ಆರ್ ಪುರ, ಕರೆಕ್ಟ್ ಹೆಸರು ಕೆ ಆರ್ ಪುರಂ ಅಲ್ಲ, ಅದು ಎಲ್ಲ ಕಡೆ ಕೆ ಆರ್ ಪುರಂ ಬಂದು ಬಾಯಿಲ್ಪುರಂ ಅಂತಲೇ ಬಂದುಬಿಡುತ್ತೆ. ಕೆ ಆರ್ ಪುರದಲ್ಲಿದ್ದೀನಿ, ಕೃಷ್ಣರಾಜಪುರ. ಗಂಧದ ಗುಡಿಯಿಂದ ನಾವು ಸೋಮಾರ್ಪೇಟೆ ರೈಡ್ ಹೋಗ್ತಾಯಿದ್ದೀವಿ. ಬಾಯ್ಸ್ ಎಲ್ಲ ಜಲ್ದಿ ಹೋಗಾಯಿತು, ಯಾಕಂದರೆ ಈ ಒಂದು ಸನ್ಸೆಟ್ ಪಾಯಿಂಟ್ ಇದೆ, ಸನ್ರೈಸು ಸನ್ಸೆಟ್ ಎರಡೂ ನೋಡ್ಬೋದು. ಬಾಯ್ಸ್ ಎಲ್ಲ ಅಲ್ಲಿ ಹೋದರು, ಹುಡುಗರೆಲ್ಲ. ಬಟ್ ಏನಪ್ಪ ಅಂದರೆ ನಾನು 3 ಗಂಟೆಗೆ ಮನೆ ಬಿಡಬೇಕಾಗಿತ್ತು. ಕೆಲಸ ಮುಗಿಸಿ ಮಲಗೋ ಅಷ್ಟರಲ್ಲೇ ಲೇಟಾಗೋಯಿತು. ಹಾಗಾಗಿ ಮಿನಿಮಮ್ ಒಂದು 5 ಅವರ್ ಆದರೂ ನಿದ್ದೆ ಬೇಕೇ ಬೇಕು. ಹಾಗಾಗಿ ನಾನು ಅವ್ರ ಜೊತೆ ಆ ಟೈಮ್ಗೆ ಹೋಗೋಕ್ಕಾಗಲಿಲ್ಲ. ನಾನು ನಿರಂಜನ್ ಈ ಕಡೆಯಿಂದನೇ ಹೊರಟ್ವಿ. ನಿರಂಜನ್ ಆಲ್ರೆಡಿ ಹೆಬ್ಬಾಳ ಹತ್ರ ಇದ್ದಾನೆ. ಇವಾಗ ನಾನು ನಮ್ಮ ಕೃಷ್ಣರಾಜಪುರ ಬ್ರಿಡ್ಜ್ ಇಳಿತಾ ಇದ್ದೀನಿ. ಬನ್ನಿ ನೋಡೋಣ. ಒಳ್ಳೊಳ್ಳೆ ಆಫ್ ರೋಡ್ ಇರುತ್ತೆ, ಸಕ್ಕತ್ತಾಗಿರುತ್ತೆ ಕಂಟೆಂಟ್ ಮಾತ್ರ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಹೋಗಲ್ಲಿ ರೀಚ್ ಆಗೋವಂಥದ್ದು ನೋಡ್ತೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮದು ಆಫ್ ರೋಡ್ ಟ್ರಯಲ್ಸು, ಎಕ್ಸ್ಪ್ಲೋರ್ ಅದೆಲ್ಲ ತೋರಿಸ್ತೀನಿ. ಹಾಗೆ ಆಫ್ ರೋಡ್ ಆಯಿತು ಅಂದರೆ 2 ಕಂಟೆಂಟ್ ಅಲ್ಲೇ ಆಗಿಬಿಡುತ್ತೆ. 1 ಕಂಟೆಂಟ್ 2 ಕಂಟೆಂಟು. ಯಾಕಂದರೆ ಡೆಡಿಕೇಟೆಡಾಗಿ ಆಫ್ ರೋಡ್ ಮಾತ್ರನೇ ತೋರಿಸ್ಬೇಕಾಗುತ್ತೆ. ತುಂಬ ಲೆಂತಿ ಇರುತ್ತಲ್ಲ, 2 ಅವರ್ 1 ಅವರ್ ಹಾಗಿರುತ್ತೆ. ಅದೆಲ್ಲ ಕಟ್ ಶಾರ್ಟ್ ಮಾಡಿ ಆದಷ್ಟು ಮಿನಿಮೈಸ್ ಮಾಡಿ ತೋರಿಸ್ಬೇಕಲ್ವ. ಹಾಗಾಗಿ ಆಫ್ ರೋಡ್ನ ಒಂದು ಸಪ್ರೇಟ್ ಕಂಟೆಂಟ್ ಮಾಡ್ಕೋತೀನಿ. ಹಾಗೆ ಕ್ಯಾಂಪಿಂಗ್ ಕನ್ನಡಿಗ ಏನು ನನ್ನ ಯೂಟ್ಯೂಬ್ ಚಾನಲ್ ಇದೆ, ನಿಮ್ಮ ಎಲ್ಲ ಯೂಟ್ಯೂಬ್ ಚಾನಲು, ಇದರಲ್ಲಿ ಇದು ಮೊದಲನೇ ಬೈಕ್ ರೈಡ್. ಓಕೆನಾ? ತುಂಬ ಜನ ಕೇಳ್ತಾಯಿದ್ರಿ, ಏನು ಗುರು ಬರೀ ಟೆಂಟ್ ಹಾಕ್ತೀಯಾ, ತಿಂತೀಯಾ, ಬರ್ತೀಯಾ ಅಂತ. ಅದೇ ಡಿಪೆಂಡ್ಸ್ ಅಲ್ವಾ, ಒಬ್ಬೊಬ್ಬರಿಗೆ ಟ್ರಾವೆಲ್ ಇಷ್ಟ ಆಗುತ್ತೆ, ಎಕ್ಸ್ಪೆಕ್ಟೇಷನ್ ಟ್ರಾವೆಲ್ ಬೇಕು ಅಂತ ಸಬ್ಸ್ಕ್ರೈಬ್ ಆಗಿರ್ತಾರೆ. ಇನ್ನು ಕೆಲವರು ಕ್ಯಾಂಪಿಂಗೇ ಬೇಕು ಅಂತ ಸಬ್ಸ್ಕ್ರೈಬ್ ಆಗಿರ್ತಾರೆ. ಸೊ ಹಾಗಾಗಿ ಟ್ರಾವೆಲ್ಲು, ಕ್ಯಾಂಪಿಂಗ್ ರಿಲೇಟೆಡ್ನ ಎಲ್ಲನೂ ಇದ್ರಲ್ಲಿ ಕವರ್ ಮಾಡೋಣ ಅಂತ ಹೇಳಿದ್ದೀನಿ. ಹಾಗಾಗಿ ಈ ವರ್ಷದ ಮೊದಲನೇ ಬೈಕ್ ರೈಡ್ ಜಾಸ್ತಿ ದಿವಸ ಇಟ್ಕೊಂಡಿಲ್ಲ, ಯಾಕೆಂದರೆ ನೆಕ್ಸ್ಟ್ ರೈಡಲ್ಲಿ ನಾವು 1 ಅವರ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನಾನು ಹಿಮ ಫ್ಯಾಮಿಲಿ ವ್ಲಾಗ್ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಹಾಗಾಗಿ ಇದೊಂದು ಚಿಕ್ಕ ರೈಡು, ಮೊದಲನೇ ರೈಡು ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಎಲ್ಲರೂ ಆಲ್ರೆಡಿ ಮೇ ಬಿ ಒಂದು 100-150 ಕಿಲೋಮೀಟ್ರ್ ಮುಂದೆ ಇದ್ದಾರೆ. ಇಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಏನು ಸನ್ರೈಸ್ ಪಾಯಿಂಟಿಗೆ ರೀಚ್ ಆಗಿರ್ತಾರೆ. ಮಾಯನೂರು ಮಲ್ಲೇಶ್ವರ ಬೆಟ್ಟ ಅಂತ ಒಂದು ದೇವಸ್ಥಾನ ಇದೆ, ಮಾಯನೂರು ಮಲ್ಲೇಶ್ವರ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಿಗೆ ಹೋಗಿರ್ತಾರೆ. ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲ ರೀಚ್ ಆಗಿಬಿಟ್ಟಿರ್ತಾರೆ ಅನಿಸುತ್ತೆ. ಯಾಕಂದರೆ ಎಲ್ಲರೂ 4 ಗಂಟೆ 3 ಗಂಟೆಗೆ ಬಿಟ್ಟಾಗಿತ್ತು ಬೆಂಗಳೂರು. ನೋಡೋಣ ಬನ್ನಿ ಹೇಗೆ ಏನು ಅಂತ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೀವು ಯಾರೂ ಫಾಲೋ ಮಾಡ್ತಾಯಿಲ್ಲ, ದಯವಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಓಕೆನಾ? ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದರೆ ನಂದು ಇನ್ಸ್ಟಂಟ್ ಅಪ್ಡೇಟ್ಗಳು ಅದೆಲ್ಲ ಸಿಗುತ್ತೆ ನಿಮಗೆ. ಓಕೆ, ಸೊ ನಡೀರಿ ಹೋಗುವ. ಇದೊಂದು ಸ್ಮಾಲ್ ಅಪ್ಡೇಟು, ಜಸ್ಟು 2 ದಿವಸದ ರೈಟು, ಅಂದರೆ 2 ಡೇ 1 ನೈಟು ಹೋಗ್ತೀವಿ ಲೊಕೇಶನ್ಗೆ. ಆನ್ ದಿ ವೇ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಹಾಗೆ ಆಫ್ ರೋಡಿಂಗು ಅದೆಲ್ಲ ಮುಗಿಸ್ಕೊಂಡು ಸಂಜೆ ಕ್ಯಾಂಪಿಗೆ ರೀಚ್ ಆಗ್ತೀವಿ. ಏನು ನಮ್ಮ ಲೊಕೇಶನ್ ಇದೆ, ಡೆಸ್ಟಿನೇಷನ್ನು ಸ್ಟೇಗೆ. ಪಾಪ ನಿರಂಜನ್ನು ಸ್ವಲ್ಪ ಜಲ್ದಿ ಎದ್ಬಿಡ್ತಾನೆ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಆರಾಮು. ನಾವು ಹೆಂಡತಿ ಮಕ್ಕಳು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಪಾಪ ಯಾವಾಗೂ ನನಗೋಸ್ಕರ ವೇಟ್ ಮಾಡ್ತಾನೆ. ಟೈಮ್ ಇವಾಗ ಎಷ್ಟು, 6 ಗಂಟೆ, 5:15. ನನ್ನದು ಹಾಗಾದರೆ ಯಾವ್ದು ಸರಿ ಇದೆ? ಇದು ಸರಿ ಇದೆಯಾ ಗೊತ್ತಾಗ್ತಾ ಇಲ್ವಲ್ಲ.
ಒಂದು ಗಾಡಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಹೋ ಇದೇ ಗಾಡಿ. ಚಿಂದಿ ಆಗಿಬಿಟ್ಟಿದೆ. ಹ್ಯಾಂಡ್ಲು ಮೋಟಕ್ಕೆ ಇರೋದು ಇದು. ಹ್ಯಾಂಡ್ಲೇ ಕಟ್ಟಾಗ್ಬಿಟ್ಟೈತೆ ನೋಡಿ. ಇಷ್ಟು ದಪ್ಪ ಇರೋ ಮೆಟಲ್ಲೇ ಕಟ್ಟಾಗಿದ್ದಾನೆ. ಯಾವ ರೇಂಜಿಗೆ ಬಿದ್ದಿರ್ಬೇಕು. ಸ್ವಿಚ್ಚು ಗಿಚ್ಚು ಎಲ್ಲ ತಿರುಗಿ ಹೋಗ್ಬಿಟ್ಟೈತಿ. ಅಲೆಗಿಲೆ ಹೊಡೆದ್ರೆ ಇದು ಏನಿದು ಹಿಂಗೆ. ನಾವು ಹೋಗೋರೆ, ನಾವು ಈ ಕಡೆ ಇದ್ದೀವಿ, ಸೇಫಾಗಿದ್ದಾರೆ, ಏನು ಪ್ರಾಬ್ಲಮ್ ಏನಾಗಿಲ್ಲ. ಗ್ಯಾರೇಜ್ ಬಿಟ್ಬಿಟ್ಟು ಹೋಗಿದ್ದಾರೆ. ಇನ್ನೊಂದು ಗಾಡಿ, ನಮ್ಮ ವಿಕಾಸ್ ಗಾಡಿ ಆಯಿಲ್ ಲೀಕ್ ಆಗಿಬಿಟ್ಟೈತೆ, ಅದಕ್ಕೆ ಚೆಕ್ ಮಾಡಿಸೋಣ ಅಂತ. ಫೈನಲ್ ಗಾಡಿ ಬ್ರೇಕ್ಫಾಸ್ಟ್ ಕಾಂಬೋ ಬಂದಿದೆ ನಮ್ಮದು. ಸೊ ಬಾಯ್ಸ್ ಎಲ್ಲ ಆಲ್ರೆಡಿ ಮುಂದೆ ಇದ್ದಾರೆ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣಂತೆ. ಅಭಿ ನೋಡಿ ಫಸ್ಟು ಅಭಿ ರೈಡೇ ಬರಲ್ಲ. ಅಭಿ ನೋಡಿ ಬೈಕ್ ರೈಡೇ ಬರಲ್ಲ, ಇವತ್ತೇ ಫಸ್ಟ್ ಬಂದಿರೋದು. ಕ್ಯಾಂಪಿಂಗ್ ಕನ್ನಡಿಗ ಆದಮೇಲೆ ನಮ್ಮ ಜೊತೆ ಬರ್ತಾ ಇಲ್ಲ. ನನಗೆ ಬೇಜಾರಾಗಿಬಿಟ್ಟಿದೆ. ಗಾಡಿ ಚೆನ್ನಾಗಿನೇ ಎಲ್ಲ ಮರಾಕ್ಬಿಟ್ಟೆ, ಬೈಕನ್ನು ಮಾರಿರಲಿಲ್ಲ. ಮೋಸ್ಟ್ಲಿ ಅವ್ರು ಬಿಡ್ತಾ ಇಲ್ಲ ಅನ್ಸುತ್ತೆ. ಯಾಕೆ ನೀವೇನೇ ಬಿಡ್ತಾ ಇಲ್ಲ ಬೈಕ್, ಅವ್ರ ಸವಾಸ ಎಲ್ಲ ಮಾಡಿಬಿಡಿ. ನಾ ಅದೇ ಕ್ಯಾಂಪಿಂಗ್ ಕನ್ನಡಿಗ ಆದರೆ ನೀವು ಜೊತೆಲೇ ಇರ್ತೀರಾ, ನಮಗೆಲ್ಲ ಗೊತ್ತಾಗಲ್ಲ. ಏನು ಗೊತ್ತಾ, ನಿಜ ಹಿಮಾನ್ ನಾನು ರೈಡ್ ಬಂದರೆ ಅವಳನ್ನ ಅವ್ರ ಅಮ್ಮನ ಮನೆಗೆ ಕಳಿಸ್ಬೇಕು, ಅದು ಮೇನ್ ಪ್ರಾಬ್ಲಮ್. ಅದಕ್ಕೆ ಇವತ್ತು ಅವ್ರ ಅಮ್ಮನ ನಮ್ಮ ಮನೆಗೆ ಕರೆಸ್ಬಿಟ್ಟು, ನಮ್ಮ ಅಪ್ಪ ಅಮ್ಮ ಊರಲ್ಲವರಲ್ಲ, ಅದಕ್ಕೆ ಅವ್ರ ಅಪ್ಪ ಅಮ್ಮನ ನಮ್ಮ ಮನೆಗೆ ಕರೆಸ್ಬಿಟ್ಟು ನಾನು ಈ ಕಡೆ ಬಂದೆ. ಓಕೆ, ಸೊ ಬಾಯ್ಸ್ ಅಲ್ಲಿ ಹೊರಡ್ತಾ ಇದ್ದೀವಿ. ಶನಿವಾರ ಸಂತೆ ಸ್ಟಾಪು ನೆಕ್ಸ್ಟು. ಸಿಸ್ಟರ್ ನೋಡಿ, ಇದೇ ಕೆಲಸ ಮಾಡೋದು. ಗಿರಿಬೇ ಬಂದರೆ ಇದೇ ಕೆಲಸ ಮಾಡೋದು ಅಂತ ವೀಡಿಯೋ ಮಾಡ್ಕೊತಿದ್ದೀನಿ. ಓಕೆ, ಸೊ ಫೈನಲಿ ರೀಚ್ ಆಗಿದ್ದೀವಿ. ಇನ್ನೊಂದು ಸ್ವಲ್ಪ ಬರಬೇಕು ಗಾಡಿಗಳು, ಸ್ವಲ್ಪ ಗಾಡಿಗಳು ಬಂದಿದೆ. ಓಕೆ, ಸೊ ಫೈನಲಾಗಿ ಬಂದು ಎಲ್ಲ ಫ್ರೆಶ್ ಅಪ್ ಆಗಿದ್ದೀವಿ. ಇದು ಡೈನಿಂಗ್ ಹಾಲ್ ಹೇಳಿದ್ದಲ್ಲ, ಊಟ ಸರ್ವ್ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಡೈನಿಂಗ್ ಹಾಲ್. ಬುದ್ಧನ ಸ್ಟ್ಯಾಚ್ಯೂ ಇದೆ, ಗಮ್ ಅಂತ ಇದೆ.
ಚಪಾತಿ ಸಾಗು ಪಲಾವ್ ರೈಸ್ ಸಾಂಬಾರು ಇದೇನೇ ಪಲಾವಾ? ಹಾಂ, ಪಲಾವು ರೈಸು ಸಾಂಬಾರು. ನಾಯಿಗಳು ಬೇರೆ ಇದ್ದಾವೆ. ಓಕೆ, ಈ ರೀತಿ ಇದೆ, ಚೆನ್ನಾಗಿದೆ. ಫುಲ್ ನೀಟು ಹೈಜೀನಾಗಿ ಕ್ಲೀನಾಗಿ ಬೆಸ್ಟು. ಫ್ರೆಂಡ್ ಬೇರೆ ಹೋಗ್ಬೇಕು ಅಂತ ನಿನ್ನ ಮೇಲೆ ಹತ್ತಿಸ್ತಾರೆ ಅಷ್ಟೇ. ಎಲ್ಲಿಕ್ಕೆ ತಯಾರಿದೆ ಬರ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾರೆ ಬಸ್. ನೀವು ಬರೋಲ್ವಾ? ಬನ್ನಿ ಬೇಕಾದ್ರೆ ಏನಾರು ಆಯ್ತು ಅಂದ್ರೆ ಅಲ್ಲೇ ಸೈಡ್ನಲ್ಲಿ ಹಾಕ್ಬಿಟ್ಬೇಕಾಯ್ತು. ನಾನು ಇದ್ದೀನಲ್ಲ ಬೊಲೇರೋ ಅಲ್ಲಿ ಬೊಲೇರೋ ಎನ್ವಿಡಿಯಾ ಬರೀ ನಮ್ಮ ಟೀಮ್ ಮಾತ್ರ ಇರುತ್ತೆ. ಓಕೆ, ಸೊ ಸೇಫ್ ರೈಡ್ ಆಗಿರಬೇಕು ಆ್ಯಂಡ್ ಆಸ್ ಪರ್ ಯುವರ್ ಇನ್ಸ್ಟ್ರಕ್ಷನ್ಸ್. ಸೊ ಎಲ್ಲ ನಿಮಗೆ ಗವಿ ಬೆಟ್ಟದಿಂದ ಏನು ಹೇಳ್ತಾರೆ ಅದು ಹೇಳಿ. ಸೊ ಇದು ಆ್ಯಕ್ಚುಲಿ ಗವಿ ಬೆಟ್ಟಕ್ಕೆ ಬಂದು ಇದೊಂದು ಪ್ರೈವೇಟ್ ಎಂಟ್ರೆನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ 2 ways ಇರುತ್ತೆ. ಓಕೆ, ಒಂದು ಬಂದು ನಮ್ಮ ಪ್ರಾಪರ್ಟಿ ಒಳಗಡೆಯಿಂದನೇ ನಡ್ಕೊಂಡು ಹೋಗ್ಬೋದು. ಓಕೆ, ನೀವೆಲ್ಲ ಗಾಡಿ ಏನು ನಿಲ್ಸಿದ್ದೀರಲ್ಲ, ಸೊ ಅಲ್ಲಿಂದನೇ ನಡ್ಕೊಂಡು ಬೇಕಾದ್ರೆ ಟ್ರಕ್ಕಿಂಗ್ ಮಾಡಂಗಿರೋ ಮಾಡ್ಬೋದು. ಇಟ್ ವಿಲ್ ಬಿ 8 kilometers. ಆರ್ ಇಫ್ ಯು ವಾಂಟ್ ಟು ಹ್ಯಾವ್ ಅ ಆಫ್ ರೋಡ್, ಸೊ ದಟ್ ಪಕ್ಕದಲ್ಲಿ ಇನ್ನೊಂದು ರೋಡ್ ಇದೆ. ಸೊ ಆ ರೋಡಿಂದ ನಾವು ಕರ್ಕೊಂಡು ಹೋಗ್ತೀವಿ. ಓಕೆ, ಸೊ ನಮ್ಮ ಲೋಕಿ ಇನ್ಸ್ಟ್ರಕ್ಟರ್ ಇರ್ತಾರೆ, ನಾನು ಇರ್ತೀನಿ. ಓಕೆ, ರವಿನೂ ಇರ್ತಾನೆ. ರವಿ ನಿಮ್ಗೆ ಈವ್ನಿಂಗ್ ಎಲ್ಲ ನಿಮ್ಗೆ ಸ್ನ್ಯಾಕ್ಸ್ ಎಲ್ಲ ಮುಗಿಸಿದ್ಮೇಲೆ ಹಿ ವಿಲ್ ಟೇಕ್ ಕೇರ್ ಆಫ್ ಇನ್ ದ ಈವ್ನಿಂಗ್ ಆಫ್ ಯುವರ್ ಕ್ಯಾಂಪ್ ಫೈರ್, ಮ್ಯೂಸಿಕ್, ಎವ್ರಿಥಿಂಗ್. ಓಕೆ, ನಾನು ಲೋಕಿ ಬಂದ್ಬಿಟ್ಟು ನಿಮಗೆ ಇನ್ಸ್ಟ್ರಕ್ಷನ್ ಬರ್ತಾ ಇರ್ತೀವಿ ಆ್ಯಂಡ್ ವಿಲ್ ಮೇಕ್ ಅ ವಿಡಿಯೋ ಆಲ್ಸೋ ಆ್ಯಂಡ್ ಇಟ್ ವಿಲ್ ಬಿ ಕಂಪ್ಲೀಟ್ಲಿ 8 kilometers. ಸೂಪರ್ ಆಗಿರುತ್ತೆ ಮಾತ್ರ. ಐ ಥಿಂಕ್ ಯು ಗೈಸ್ ವಿಲ್ ಎಂಜಾಯ್. ನೀವು ಆ ಕಡೆಯಿಂದ ಏನು ಫೈನಲ್ ಆಗಿ ಲೊಕೇಶನ್ ರೀಚ್ ಆಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಮಾತ್ರ ಮಸ್ತಾಗಿತ್ತು. ರೆಸ್ಟ್ ಕೂಡ ತಗೊಂಡ ಇವ್ನು ಮಲ್ಬಿಟ್ಟ. ಮಲಗಿ ಎದ್ದಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವಿಟೀಸ್ ಇದೆ. ನಿರಂಜನ್ ಎಲ್ಲ ಆಡ್ಕೊಂಬಂದಾನೆ. ಇವಾಗ ನಾವೊಂದು ಸ್ವಲ್ಪ ಹೋಗಿ ಆ್ಯಕ್ಟಿವಿಟಿ ಮಾಡೋಣ ಅಂತ ಬನ್ನಿ. ಸಖತ್ತಾಗಿದೆ ಮಾತ್ರ. ಅಪ್ಪ, ಸೇಮ್ ನಿಮಗೆ ಕಾಡು ಫೀಲೇ ಸಿಗುತ್ತೆ, ಅಡ್ವೆಂಚರ್ ಫೀಲ್ ಸಿಗುತ್ತೆ ನಿಮಗೆ. ಅಷ್ಟು ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಚೆನ್ನಾಗಿಲ್ಲ. ಫುಡ್ಡು ಹಂಗೆ ಟೇಸ್ಟ್ ಆಗಿದೆ. ಸಿಂಪಲ್ಲು, ಗುಡ್ ಟೇಸ್ಟ್. ಹೌದು, ವೆಜ್ ನಾನ್ ವೆಜ್ ಎರಡೂ ಅವೈಲೇಬಲ್ ಇತ್ತು. ಬಟ್ ಎರಡು ಊಟ ಮಾತ್ರ ಅಲ್ಟಿಮೇಟ್. ಸ್ಯಾಟಿಸ್ಫ್ಯಾಕ್ಷನ್. ಊಟ ತಿಂದ ತಕ್ಷಣ ನೋಡಿ ಎಲ್ಲರೂ ಹಿಂಗೆ ಪ್ರಶಾಂತವಾಗಿ ಎಲ್ಲ ಮಲ್ಕೊಂಬಿಟ್ರು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಫುಡ್ಡು ಅಂತ. ಇವಾಗ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಳ್ಳೋಣ ಅಂತ ಒಂದೆರಡು ಆ್ಯಕ್ಟಿವಿಟಿ ಮಾಡೋಣ ನೋಡಿ. ಆ ಥರ ಇದೆ. ಏನು ಬೆಲ್ಟ್ ಇಲ್ಲದೆ ಮಾಡಿದೆ ಎಲ್ಲ ಹಂಗೆ ಓಡೋದ ಬಿಡು ಅಂತ. ಯಾವ ಕಡೆಯಿಂದ ಹೋಗೋದು? ಹಿಂಗೆ ಆಗ್ತದೆ. ಹಿಂಗೆ ಆಗ್ತದಾ? ಮೇನ್ ಒಂದು ಲೈಕ್ ನಿಮ್ಮ ಬಾಡಿ ಬ್ಯಾಲೆನ್ಸ್ ಫುಲ್ಲು ಕೈ ಮೇಲೆ ಇರುತ್ತೆ. ಮಂಪ ಅವರು. ಹೌದಾ? ಹಾಂ, ಕೈ ಮೇಲೆ ಜಾಸ್ತಿ ಕೊಡಬೇಕು. ಇನ್ನು ಕಾಲ ಮೇಲೆ ಕೊಟ್ಟರೆ ಅಲ್ಲಿ ಸ್ಲಿಪ್ ಆಗುತ್ತೆ, ಹುಷಾರು. ಒಳ್ಳೆ ಕಾಡೊಳಗಡೆ ಹೋದಂಗಿದೆ. ಸೂಪರ್ ಪ್ಲೇಸು. ನಾವೊಂದು ಕ್ಯಾಂಪಿಂಗ್ ಮಾಡ್ಬೇಕು ನೆಕ್ಸ್ಟ್. ಅಂದರೆ ಸಖತ್ತಾಗಿದೆ. ಓಕೆ, ನಡೀರಿ ಹೋಗೋಣ. ನಿರಂಜನ್ ಅಂತೂ ನನಗೆ ಎಲ್ಲೋಡು ಬರೀ ಹೊಟ್ಟೆಗಿಟ್ಟೆ ಬಂದ್ಬಿಟ್ಟು ಅವ್ನು ನಾವು ಆಡ್ಕೋತಾ ಇದ್ದೀವಿ, ಏನೋ ಮಗ 0 ಫ್ಯಾಟ್ ಮೇಂಟೈನ್ ಮಾಡ್ತೀಯಲ್ಲ ಅಂತ. ಅದ್ರ ಅಡ್ವಾಂಟೇಜ್ ಇವಾಗ ಗೊತ್ತಾಗ್ತಾ ಇದೆ. 0 ಫ್ಯಾಟ್ ತಲೆ ಹುಷಾರು. ಇಲ್ಲಿ ಬರ್ಬೇಕಾರೆ ಕಂಬಿ ಇದೆ. ಓ ಮೈ ಗಾಡ್. ಓ ಗುರು, ಏನು ಬರ್ತೀನಿ, ಮುಂದೆ ಹೋಗು. ಹಿಂಗಿದೆ. ನೀನು ಬರ್ತಿದೆಯಲ್ಲ ಇದರಲ್ಲಿ. ಇಬ್ರು ಬರ್ತೀವಿ. ಅಲ್ಲ, ನೀನು ಕಾಣಿಸ್ತೀಯಾ? ಇರೋ ಇವಾಗ ನೀನು ಮುಂದೆ ಹೋಯ್ತು ಅಂದರೆ ನಿಮ್ಗೆ ಕಾಣಿಸೋಕೆ ಹೆಂಗೆ ಮಾಡಬೇಕು? ಕಣ್ಣು ಚೇಂಜು? ಇಲ್ಲ, ಹಂಗೆ ಬರಲ್ಲ. ಅದು ಹಿಂಗೆ ಕೊಡು. ಹೋಗ್ತೀಯಾ? ಹುಷಾರಾಗಿದೆ ಗುರು. ನಿಧಾನ. ಹಾಂ, ಕಾಲು ಕೊರೋ ಸಿಕ್ಕು. ನಿಧಾನ ಹೋಗ್ಬೇಕಿದು. ಕೈ ಮೇಲೆ ಇರ್ಬೇಕು ಮ್ಯಾಮ್, ಪವರು ಫುಲ್ಲು. ಅಲ್ಲ ಅಲ್ಲಿಗೆ ಬೇಡ. ಇಲ್ಲ, ಗ್ರಿಪ್ ಜಾಸ್ತಿ ಸಿಗ್ತಿದೆ. ಓಕೆ, ಹಂಗೆ ಇಕ್ಕಂದ್ರೆ ಹೆಂಗೆ ಸಿಗುತ್ತೋ ಹಂಗೆ ಹಾಕು. ಬಾ ಮ್ಯಾಮ್ ನೀನು. ಹಾಂ, ನೀನು ಸ್ವಲ್ಪ ಸೆಂಟ್ರಿಗೆ ಹೋಗಿ ಆಮೇಲೆ ಬರ್ತೀನಿ ಮ್ಯಾಮ್. ಇಲ್ಲಾಂದ್ರೆ ಇವಾಗ ಶೇಕ್ ಆಗುತ್ತೆ. ನೀನು ಸೆಂಟ್ರಿಗೆ ಹೋದ ತಕ್ಷಣ ಶೇಕ್ ಆಗುತ್ತೆ ಆಮೇಲೆ. ವಾ, ಸಖತ್ತಾಗಿದೆ. ಏನಾದರೂ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂದರೆ ಕ್ಯಾಮ್ರಾ ಕೆಡೆ ಬಿಸಾಕ್ಬಿಟ್ಟು ಇಳ್ಬಿಟ್ಟು ಆಮೇಲೆ ಬಂದು ತಗೋಬೇಕು. ಒಂದು ಕಾಲು ಈ ಕಡೆ, ಒಂದು ಕಾಲು ಈ ಕಡೆ. ಅಪ್ಪ, ಸುಸ್ತಾಗೈತ. ಕಾಲಿಗೆ ವಾಪಸ್ ಬಂದು ಹೊಡಿತಾ ಇದೆ ಗುರು. ಅದು ನೋಡಿಲ್ಲ, ರಕ್ತನೇ ಬಂತು ನನಗೆ. ಬಾಡಿ ಸ್ಟ್ರೈಟ್ ಇಟ್ಕೊಂಡ್ಬಿಟ್ಟು ಕಿತ್ಕೊಂಡೇ ಬಂದ್ಬಿಟ್ಟು ಚರ್ಮನೇ ಕಿತ್ತಂತು. ಹಿಂಗೆ ಆರಾಮಾಗಿ ನಡ್ಕೊಂಡ್ಬರ್ಬೇಕು ಅಂದ್ರೆ ಅಷ್ಟೇ, ಇನ್ನೇನಿಲ್ಲ, ಆಗೋಯ್ತು. ನೀನು ಬತ್ತಿಯ ಬಿಡುಗರು. ಲೈಟ್ ವೇಟ್ ಪೇಪರ್, ಟಿಶ್ಯೂ ಪೇಪರ್ ಥರ ಇದೆಯಾ?
ಬೈ ಗಿರಿಬೈನ್ ಅಲ್ಲೇ ಸುತ್ತವ್ರಲ್ಲ ಗುಂಡಿ ಆಗ್ಬಿಟ್ಟೈತೆ ಒಂದಡಿ. ಅಲ್ಲೇ ಸುತ್ತಿ ಗುಂಡಿ ಆಗ್ಬಿಟ್ಟೈತೆ. ನುಲಿತವ್ರಲ್ಲ ಯಾಕೆ? ಫೋನ್ ಗಿರೀಶ್ ಹಿಡ್ಕೊಂಡವ್ರ, ಗಿರೀಶ್ನ ಫೋನ್ ಹಿಡ್ಕೊಂಡಿದ್ದ ಗೊತ್ತಾಯ್ತು ಅಲ್ವೇ? ಓಕೆ ಫ್ರೆಂಡ್ಸ್, ಬಾಯ್. ಹಿಂಗ್ ಸ್ಟ್ರೆಚ್ ಆಗ್ಬಿಟ್ರೆ ಏನ್ ಕತಿ? ಅದೇ ನಂದು ಬೇರೆ ಸ್ಟ್ರೆಚ್ ಆಗಲ್ಲ, ಪ್ಯಾಂಟ್ ಹೊರಗೋಗುತ್ತೆ. ಅಯ್ಯೋ, ನಾನು ಚಡ್ಡಿ ಹಾಕಿದ್ದೀನಿ, ಕಿತ್ಕೊಂಡು ಹೋಗೋರು ಸ್ಟೆಚ್ ಆಯ್ತು. ಫೈನಲಿ ಇಲ್ಲಿ ಏನಾಗಲ್ಲ ಬಾ ಮಗ, ಈಜಿಯಿಂದ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಂತೂ ಹೋಯ್ತು ಅನ್ಕೊಂಡೆ ನಾನು. ಕೆಳಗಡೆ 2, ಆ ಕಡೆ ಈ ಕಡೆ 2 ಬಟಾಣಿಗಳು. ಒಂದು ಬಟಾಣಿಗಳ ಕತೆ ಆಗಿರೋದು. ಈ ನ್ಯಾಷನಲ್ ಜಾಗ್ರಫಿಲಿ ತೋರಿಸ್ತಾರೆ ಗೊತ್ತಾ, ಅಕ್ಕಿ ಗೂಡಿನ ಮೊಟ್ಟೆ ಕೆಳಗಡೆ ಬಿಟ್ಟು ಪಟ್ಟು ಓಡ್ ಬಂದ್ಬಿಡೋದು ಆ ಕಡೆ ಈ ಕಡೆ. 2 ಸೆಕೆಂಡ್ ನಾನು ಇದು ಕಂಪ್ಲೀಟ್ ಮಾಡಕ್ಕೆ 10 ನಿಮಿಷ ತಗೊಂಡಿದ್ದೀನಿ. ನೀವು ಎಷ್ಟು ನಿಮಿಷ ತಗೊಂತೀರಾ ಮಾಡಕ್ಕೆ? 10 ನಿಮಿಷ. ನಾವು ಅದಕ್ಕಿಂತ ಕಮ್ಮಿ. ಇದನ್ನೇ ನಾನು 5 ನಿಮಿಷ ಮಾಡ್ತೀನಿ. ನಾನು 2 ಮಿನಿಟ್ಸ್ ಮಾಡ್ತೀನಿ. ಮಾಡಿ ಏನ ಹಾಫ್ ಆನ್ ಅವರ್ ಮಿನಿಮಮ್. ಹಾಫ್ ಆನ್ ಅವರ್ ಮಿನಿಮಮ್. ಹಾಫ್ ಆನ್ ಅವರ್ 45 ಮಿನಿಟ್ಸ್. ಅಲ್ಲ ಅದೇ ಟೈಲರ್ ಮಿಷಿನ್ ಅನ್ಕೊಂಬಿಟ್ಟ ನಾ ಕುಡ್ತಾನೆ ಇರಕ್ಕೆ. ಟೈಲರ್ ಮಿಷಿನ್ ಅಳತೆ ಪ್ರಕಾರ ಮನುಷ್ಯದು. ಯಾವತ್ತೂ ತಪ್ಪಲ್ಲ. ಓ ವಾರೇ ವಾ, ಸೂಪರ್. ಎಂತ ಶಾಟ್, ಸೂಪರ್. ಓಹ್, ಇದು ಡಮ್ಮಿ. ಅದು ಅಷ್ಟು ದೂರಲ್ಲಿ ಹಾಕಿದ್ರೆ ಏನು ಹೋಗಲ್ಲ. ಅಷ್ಟೊಂದು ದೂರ ಅಲ್ಲ, ಎಷ್ಟೋದು ಇದನ್ನ ಹಿಂಗೆ ಸಿಗಬೇಕು. ಸರಿ ಇಲ್ಲ ಇವರು. ನಾವು ಎಲ್ಲಾನು ಕಿತ್ಕೊಬಿಟ್ಟ. ಏನು ಇಷ್ಟೋ ಅಲ್ಲಿ ಓ ಗೋಡೆಗೆಲ್ಲ ಜಾಗ ಬಿಡ್ತಲ್ಲ ಇವರು. ನೋಡು, ಸರಿ ಆಂಗಲ್ ಬೋರ್ಡ್ ಬಿಟ್ಟೆ ಹೊಡೆದ ನೀನು. ಒಡೆಯ ಜಾಗದಲ್ಲಿ ಹೊಡೆಯ ಸಾಲ ಇಲ್ಲ ಹೊಡಿತು. ಸೊ ಈಗ ಇದೊಂದು ಫ್ರೆಶ್ ವ್ಲಾಗು, ಓಕೆನಾ? ಈ ಎಪಿಸೋಡಲ್ಲಿ ನೀವು ಕಂಪ್ಲೀಟಾಗಿ ಆಫ್ ರೋಡ್ ನೋಡ್ತೀರಾ. ಗಾಡಿಗಳೆಲ್ಲ ರೆಡಿಯಾಗಿದೆ ನೋಡಿ. ಏನು ತೋಟದೊಳಗಡೆ ಇರೋವಂಥ ಒಂದು ಟ್ರ್ಯಾಕ್, ಆದ್ದರಿಂದ ರೈಡಿಂಗ್ ಗೇರ್ಸ್ ಹಾಕಿಲ್ಲ, ಬಟ್ ಶೂ ಎಲ್ಲ ಹಾಕ್ಕೊಂಡಿದ್ದೀವಿ ಸೇಫ್ಟಿಗೆ. ಆರಾಮಾಗಿ ಇವಾಗ ಒಂದು 19 ಗಾಡಿ ಇದ್ದಾವೆ. ಎಲ್ಲ ಗಾಡಿ ಒಟ್ಟಿಗೆ ಓಡೋಣ. ಇದು ನಾನು ಹೆಲ್ಮೆಟ್ ಮೌಂಟ್ ಮಾಡ್ತಾಯಿಲ್ಲ, ಗಾಡಿ ಹ್ಯಾಂಡ್ಲಿಗೆ ಮೌಂಟ್ ಮಾಡ್ತೀನಿ, ಈಸಿ ಆಗುತ್ತೆ ಟರ್ನ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ನಡೀರಿ ಈಗ ಗಾಡಿ ಎತ್ತಿ ಹೊರಡು ಮುಂದೆ.